ಕ್ರಿಯೇಟಿನ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಏನು, ಪ್ರೋಟೀನ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಏನು, ಇವತ್ತು ಮಾತಾಡೋಣ. ಫಸ್ಟ್ ಆಫ್ ಆಲ್ ಸಪ್ಲಿಮೆಂಟ್ಸ್ ಅಂದ್ರೆ ಏನು. ಕಾಲೇಜಲ್ಲಿ ಇವತ್ತು ನಾನು ಒಂದು ಮ್ಯಾಥ್ಸ್ ಎಕ್ಸಾಮ್ ಡುಮ್ಕಿ ಹೊಡಿತೀನಿ. ಕಾಲೇಜ್ ಅವ್ರು ಏನ್ ಮಾಡ್ತಾರೆ, ಒಂದ್ 2-3 ತಿಂಗಳು ಬಿಡ್ಕೊಂಡು ಇನ್ನೊಂದ್ಸತಿ ಕರೆಸ್ತಾರೆ. ಆ ಮ್ಯಾಥ್ಸ್ ಎಕ್ಸಾಮ್ಗೆ ಇನ್ನೊಂದ್ಸತಿ ಎಕ್ಸಾಮ್ ಕೊಡ್ತಾರೆ. ಅದಕ್ಕೆ ಏನಂತ ಕರೀತಾರೆ, ಎಸ್ ಸಪ್ಲಿಮೆಂಟರಿ ಎಕ್ಸಾಮ್. ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಆಸ್ ಎನ್ ಆಲ್ಟರ್ನೇಟಿವ್ ನೆಕ್ಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸಪ್ಲಿಮೆಂಟ್ ಅಂತಾರೆ. ಡಯಟರಿ ಸಪ್ಲಿಮೆಂಟ್ಸ್ ಅಷ್ಟೇ, ನಮಗೆ ಬೇಕಾಗಿರೋ ಅಂಶ ನಮ್ ತಟ್ಟೆಯಲ್ಲಿ ಕವರ್ ಆಗ್ತಿಲ್ಲ ಅಂದ್ರೆ ಆಸ್ ಎನ್ ಆಲ್ಟರ್ನೇಟಿವ್ ನಾವು ಹೋಗೋದಕ್ಕೆ ಸಪ್ಲಿಮೆಂಟ್ಸ್ ಅಂತಾರೆ. ಈಗ ಅದ್ರ ಸೈಡ್ ಎಫೆಕ್ಟ್ಸ್ ಬಗ್ಗೆ ಮಾತಾಡೋಣ. ಕ್ರಿಯೇಟಿನ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಏನು, ಪ್ರೋಟೀನ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಏನು, ಫಿಶ್ ಆಯಿಲ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಏನು. ಅದಕ್ಕೂ ಮುಂಚೆ ಒಂದು ಚಿಕ್ಕ ಗೇಮ್ ಮಾಡೋಣ. 10 ಸೆಕೆಂಡ್ ಯಾರು ಜಾಸ್ತಿ ಪಾಯಿಂಟ್ಸ್ ಬರುತ್ತೆ ಅಂತ ನೋಡೋಣ. ಈಗ ಸ್ಕ್ರೀನ್ ಮೇಲೆ ಒಂದ್ 10 ಐಟಮ್ಸ್ ಹಾಕಿದೀನಿ. ಒಂದ್ ಐಟಮ್ ತಿಂದಿದ್ರೆ 1 ಪಾಯಿಂಟ್. ಬೇಗ ಬೇಗ ಲೆಕ್ಕ ಹಾಕಿ ಯಾರು ಎಷ್ಟೆಲ್ಲ ತಿಂದಿದ್ದೀರಿ ಅಂತ. ಈಗ ಫಸ್ಟ್ ಐಟಮ್ ಬಗ್ಗೆ ಮಾತಾಡೋಣ. ಜಾಮೂನು ಜನರಲ್ ಆಗಿ ಹೆಂಗ್ ಮಾಡ್ತಾರೆ, ಒಂದಿಷ್ಟು ಸಕ್ಕರೆ, ಒಂದಿಷ್ಟು ಮೈದಾ, ಆಮೇಲೆ ಅದನ್ನ ಎಣ್ಣೆಲಿ ಕರೀತಾರೆ, ತಿರ್ಗಾ ಸಕ್ಕರೆ ಪಾಕಕ್ಕೆ ಹಾಕ್ತಾರೆ. ಈಗ ಇದರಿಂದ 3 ಉಪಯೋಗ ಮಾತಾಡೋಣ. ಒಂದು ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ನಾನು ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಮ್ಮ ಬಾಡಿಗೆ ಒಂದು ಪೈಪ್ ಇರುತ್ತೆ, PVC ಅಲ್ಲ, ಬ್ಲಡ್ ವೆಸೆಲ್ ಅಂತಾರೆ. ಬ್ಲಡ್ ಫ್ಲೋ ಆಗುತ್ತಲ್ಲ, ಆ ಪೈಪಿಗೆ ಬ್ಲಡ್ ವೆಸೆಲ್ ಅಂತಾರೆ. ಈ ತರ ಐಟಮ್ಸ್ ತಿನ್ನೋದ್ರಿಂದ ಏನಾಗುತ್ತೆ, ಬ್ಲಡ್ ಫ್ಲೋ ಆಗೋ ಜಾಗದಲ್ಲಿ ಕೊಲೆಸ್ಟ್ರಾಲ್ ಫಾರ್ಮ್ ಆಗುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್. ಅಂದ್ರೆ ಕಾಳ ಕಳೀತಾ ಇದನ್ನ ತಿಂತ ಕೊಲೆಸ್ಟ್ರಾಲ್ ಇಷ್ಟಿದ್ದು ದೊಡ್ಡದಾಗಿ ಬೆಳಕ್ ಸ್ಟಾರ್ಟ್ ಆಗುತ್ತೆ. ಒಂದು ದಿವಸ ಫ್ಲೋಗೆ ಕಷ್ಟ ಆಗಿ Starting CPR. Get the crash cart ready. We need a pulse back. ಈಗ ಸೈಡ್ ಎಫೆಕ್ಟ್ಸ್ ಬಗ್ಗೆ ಮಾತಾಡೋಣ. ಸೈಡ್ ಎಫೆಕ್ಟ್ಸ್ ಇಂದ ಯಾವತ್ತಾದ್ರೂ ಹಾಸ್ಪಿಟಲೈಸ್ ಆಗಿರೋರು ನೋಡಿದೀರಾ, ಕೇಳಿದೀರಾ, ಸತ್ತೋಗಿದಾರಾ? ಈ ಕಡೆ ಬರೋಣ. ಇಡೀ ಜಗತ್ತಲ್ಲಿ ಇಂಡಿಯಾ ಇಸ್ ಒನ್ ಆಫ್ ದ ಟಾಪ್ ಕಂಟ್ರಿ ಹಾರ್ಟ್ ಅಟ್ಯಾಕ್ ಗೆ. ಕಳೆದ ವರ್ಷಗಳಲ್ಲಿ ಸತ್ತೋಗಿರೋರ್ ಆವರೇಜ್ ತಗೊಂಡ್ರೆ ದಿನಕ್ಕೆ 3,000 ಇಂದ 4,000 ಜನ ಈ ತರ ಐಟಮ್ಸ್ ಗಳು ತಿನ್ಕೊಂಡು. ಡಿಯರ್ ಪೇರೆಂಟ್ಸ್, ನಿಮ್ ಟೈಮ್ ಅಲ್ಲಿ 50-60 ವರ್ಷಕ್ಕೆ ಬರ್ತಾ ಇತ್ತು, ಈಗ 15-20 ವರ್ಷಕ್ಕೆ ಬರ್ತಾ ಇದೆ. ನೋಡ್ತಿರ್ತೀನಿ, ಸ್ಕೂಲ್ ಮುಗಿದ ತಕ್ಷಣ ಬೇಕರಿಗೆ ನುಗ್ಗಿಸ್ತೀರಾ. ಬನ್ನು ಚಿಪ್ಸ್ ಚೆನ್ನಾಗಿ ತಿನ್ಸ್ಬಿಟ್ಟು ನೀವು ತಿನ್ಬಿಟ್ಟು ಆಮೇಲೆ ಇವರೇ ಹೇಳೋದು, ದೇವರಿಗೆ ಕರುಣೆನೇ ಇಲ್ಲ ಕಣ್ರಿ, ಚಿಕ್ಕ ವಯಸ್ಸಿಗೆ ಕಿತ್ಕೊಂಡ್ಬಿಟ್ಟ. ಈಗ ಹೇಳ್ರಿ, ನಿಮಗೆ ಯಾವತ್ತೂ ಕಾಣಿಸ್ತಿರೋ ಸೈಡ್ ಎಫೆಕ್ಟ್ಸ್ ಬಗ್ಗೆ ಯೋಚನೆ ಮಾಡ್ಬೇಕಾ, ಅಥವಾ ನಿಮ್ಗೆ ಆಲ್ರೆಡಿ ಕಾಯಿಲೆ ಸ್ಟಾರ್ಟ್ ಆಗಿರೋ ಬಗ್ಗೆ ಯೋಚನೆ ಮಾಡ್ಬೇಕಾ? ಅದು ಸೈಡ್ ಎಫೆಕ್ಟ್ಸ್ ಅಷ್ಟೇ ಗುರು, ಇದು ಕಾಯಿಲೆ ಇಸ್ ಆಲ್ರೆಡಿ ಸ್ಟಾರ್ಟೆಡ್. ಈಗ ಹೇಳ್ರಿ, ನಮ್ಮ ಮನೇಲಿ ಇಂತ ಐಟಮ್ಗಳನ್ನ ಎಷ್ಟು ಜನ ತಿಂತಿದ್ದಾರೆ, ಎಷ್ಟು ವರ್ಷದಿಂದ ತಿಂತಾ ಇದಾರೆ, ನಮ್ಗೆ ಗೊತ್ತಿಲ್ಲ ನಾವ್ ಯಾವಾಗ ಡಮ್ ಅಂತೀವಿ ಅಂತ. ಈ ತರ ಐಟಮ್ಗಳನ್ನ ತಿಂತ ಈ ಸೈಡ್ ಎಫೆಕ್ಟ್ಸ್ ಬಗ್ಗೆ ಯೋಚನೆ ಮಾಡ್ತಿರಲ್ರಿ.